ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ ಬಂದಿದ್ದರು. ಇವತ್ತಿನ ದಿನ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೇಗೆ ಕಳೀತೀನಿ ಅಂತ ನಿಮ್ಗೆಲ್ರಿಗೂ ತೋರಿಸ್ತೀನಿ ಬನ್ನಿ. ಇವಳ ಹೆಸರು ತೇಜು ಅಂತ, ಇವಳ ಹೆಸರು ಧನು ಅಂತ. ಬೆಳಗ್ಗೆ ಎದ್ದ ತಕ್ಷಣ ಬೆಡ್ಶೀಟ್ ಮೇಲೆ ಕುತ್ಕೊಂಡು ಏನೋ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಲ್ಯಾಪ್ಟಾಪಲ್ಲಿ ನನ್ನ ಮದುವೆ ಫೋಟೋಸ್ ಇತ್ತು, ಅದನ್ನು ನೋಡ್ತಾ ಅವ್ರ ಫೋಟೋ ಅವರೇ ನೋಡ್ಕೊಂಡು ಭಾಳ ನಗಾಡ್ತಾಯಿದ್ರು. ನೆಕ್ಸ್ಟ್ ಇವಳ ಹೆಸರು ಸೌಮ್ಯ. ನಮಸ್ತೆ. ಇವತ್ತಿನ ಟಿಫನ್ಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಕ್ಕಿ ಹಿಟ್ಟನ್ನ ನಾದ್ಕೋತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಹಿಟ್ಟಿಗೆ ಬಿಸಿನೀರನ್ನ ಕಾಯಿಸ್ಕೊಂಡು ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಅಕ್ಕಿ ರೊಟ್ಟಿ ಅಂದರೆ ನನ್ನ ಫ್ರೆಂಡ್ಸಿಗೆಲ್ಲ ಇಷ್ಟ, ಹಂಗಾಗಿ ನಾನು ಇವಾಗ ಟಿಫನ್ಗೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಕ್ವಿಕ್ಕಾಗಿ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ. ಈಗ ನಾನು ಕಡಲೆ ಬೀಜ ಹುರ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದೇ ಬಾಣಲಿಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಚಟ್ನಿ ಮಾಡೋದಕ್ಕೆ ಅಂತ ಇದನ್ನೆಲ್ಲ ಐಟಮ್ಸ್ನ ತೆಗೆದಿಟ್ಕೊಂಡಿದೀವಿ. ನೆಕ್ಸ್ಟ್ ಇದನ್ನ ರುಬ್ಬಿಟ್ಕೊಂಡು ರೊಟ್ಟಿ ಮಾಡೋದನ್ನ ತೋರಿಸ್ತೀನಿ ಬನ್ನಿ. ಅಕ್ಕಿ ರೊಟ್ಟಿ ರೆಡಿ ಆಯಿತು. ಧನು ಆಗಲೇ ಟಿಫನ್ ತಿಂದು ನಿಂತ್ಕೊಂಡಿದ್ಲು. ನೆಕ್ಸ್ಟ್ ನಾನೀಗ ಸೌಮ್ಯಂಗೋಸ್ಕರ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೆ. ಬನ್ನಿ ಸೌಮ್ಯಂಗೆ ಕೇಳೋಣ ಹೆಂಗಿತ್ತು ಅಕ್ಕಿ ರೊಟ್ಟಿ. ಏನಾಯ್ತೇನೆ ಸ್ವಾಮಿ? ಚೆನ್ನಾಯ್ತೇನೆ ತಿಂದೆಲ್ಲ ಧನು? ಅಷ್ಟೇ. ತೇಜು ನಿಂಗೆ? ಸೂಪರ್ ಒಂದೇ ತುತ್ತ ತಿಂದಿದ್ದು. ಆದ್ರೂ ತೇಜು ರೊಟ್ಟಿ ಆಗಿಲ್ಲ, ತೇಜು ರೊಟ್ಟಿ ಮಾಡ್ಕೊಡ್ಬೇಕು ಇನ್ನು. ಟಿಫನ್ ತಿಂದು ನಾವೆಲ್ಲರೂ ರೆಡಿಯಾಗಿ ನೆಕ್ಸ್ಟ್ ಈಗ ನಾವು ಚಿತ್ರದುರ್ಗ ಕೋಟೆ ಹತ್ತನ ಅಂತ ಹೋಗ್ತಾ ಇದ್ದೀವಿ. ಫೈನಲಿ ಕೋಟೆ ರೀಚ್ ಆದ್ವಿ. ಇಲ್ಲಿ ಟಿಕೆಟ್ ಎಲ್ಲ ಆನ್ಲೈನ್ ಬುಕ್ಕಿಂಗು. ನಾವು ಕೂಡ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡು ಕೋಟೆ ಹತ್ತೋದಕ್ಕೆ ಹೊರಟ್ವಿ. ಈ ಪ್ಲೇಸಲ್ಲಿ ಒಂದು ಕಡೆ ಒಬ್ಬರು ಕೂತ್ಕೊಂಡು ಇನ್ನೊಂದು ಕಡೆ ಇನ್ನೊಬ್ಬರು ಕೂತ್ಕೊಂಡು, ಈ ಕಡೆ ಇರೋರು ನಿಧಾನಕ್ಕೆ ಮಾತಾಡಿದ್ರು ಕೂಡ ಇನ್ನೊಂದು ಕಡೆ ಕೂತಿರೋರಿಗೆ ಅದು ರೀಸೌಂಡ್ ಥರ ಚೆನ್ನಾಗಿ ಕೇಳಿಸುತ್ತೆ ಅಂತ ಎಲ್ಲರೂ ಹೇಳ್ತಿದ್ರು. ನಾನು ಲಾಸ್ಟ್ ಟೈಮ್ ಕೋಟೆಗೆ ಹೋದಾಗೆಲ್ಲ ಎಲ್ಲರೂ ಟ್ರೈ ಮಾಡ್ತಿದ್ರು. ನಾವು ಈ ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಒಂದು ಕಡೆ ಕೂತ್ಕೊಂಡು ಕೂಗಿದ್ವಿ. ಬಟ್ ಅದು ರಿಯಲಾಗಿ ಕೇಳಿಸ್ತು, ನಮಗೆ ರೀಸೌಂಡ್ ಥರ ಕೇಳಿಸ್ತು ಚೆನ್ನಾಗಿ. ದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ, ಮದಿಸಿದ ಕದಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಒನಕೆ ಓಬವ್ವನ ಕಿಂಡಿ ನೋಡಕ್ಕೆ ಹೋಗ್ಬೇಕಾದ್ರೆ ಅದೇ ರೋಡಲ್ಲಿ ಒಂದು ತಣ್ಣೀರು ಹೊಂಡ ಅಂತ ಬರುತ್ತೆ. ನಾವು ಯಾವ ಟೈಮಲ್ಲಿ ಬಂದರೂ ಬೇಸಿಗೆಯಲ್ಲಿ ಎಷ್ಟೇ ಬಿಸಿಲಿದ್ರೂ ಇಲ್ಲಿ ನೀರು ಫುಲ್ಲು ತಣ್ಣಗಿರುತ್ತೆ ಮತ್ತು ಅಷ್ಟೇ ಫ್ರೆಶ್ ಆಗಿರುತ್ತೆ. ಫೈನಲಿ ಒನಕೆ ಓಬವ್ವನ ಕಿಂಡಿ ರೀಚ್ ಆದ್ವಿ. ಕೈಗೆ ಸಿಕ್ಕಿದ ಒನಕೆ ಹಿಡಿದಳು, ವೀರ ಗಚ್ಚೆಯ ಹಾಕಿ ನಿಂದಳು, ದುರ್ಗೆಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು? ವೀರ ವನಿತೆ ಓಬವ್ವ, ದುರ್ಗವು ಮರೆಯದ ಓಬವ್ವ, ಕನ್ನಡ ನಾಡಿನ ವೀರರಮಣಿಯ, ಕಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಒನಕೆ ಓಬವ್ವನ ಕಿಂಡಿ ಎಲ್ಲ ನೋಡಿ ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಕಲ್ಲಿನ ಕೋಟೆ ಅಂತಾಳಲ್ಲ, ಅದು ವಿಡಿಯೋ ಮಾಡಿ ಅಂದಿದ್ದು. ಇದು ಅರ್ಧ ಕೋಟೆ ಸಾರಿ. ಚಿತ್ರದುರ್ಗದ ಕನ್ನಡ ಕೋಟೆ ಯಾಕೊಲೆ ಜೀವ ಬಾಯಿಗೆ ಬಂದಾಗ ಆಯ್ತಲ್ ಹೋದಾಗ. ಕೋಟೆಯಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಫೋಟೋಸ್ ತಕ್ಕೊಂಡಿದ್ವಲ್ಲ, ಅದೆಲ್ಲ ಹೆಂಗೆ ಬಂದಿದೆ ಅಂತ ಚೆಕ್ ಮಾಡ್ಕೋತಾ ಇದ್ವಿ 4 ಜನ. ನೆಕ್ಸ್ಟ್ ರಾತ್ರಿ ಊಟಕ್ಕೆ ಚಿಕನ್ ಸಾಂಬಾರು ಮತ್ತು ಫ್ರೈ, ಅನ್ನ ಮುದ್ದೆ ಮಾಡೋಣ ಅಂತ ನಾನು ರೆಡಿ ಮಾಡ್ಕೋತಾ ಇದ್ದೀನಿ.
ಚಿಕನ್ ಸಾಂಬಾರು ಫ್ರೈ ಮತ್ತು ಅನ್ನ ಮುದ್ದೆ ಮಾಡ್ಕೊಂಡು ತಿಂದು ನಾವು ಮಲ್ಕೊಂಡ್ವಿ. ಯಾಕಂದರೆ ಕೋಟೆ ಹತ್ತಿದ್ರಿಂದ ಫುಲ್ ಸುಸ್ತಾಗಿತ್ತು ಎಲ್ರಿಗೂ. ನಾವು ಹೋದಾಗ ಮಧ್ಯಾಹ್ನ ಆಗಿತ್ತಲ್ಲ, ಹಂಗಾಗಿ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ಹಾಗಾಗಿ ಎಲ್ಲರೂ ರೆಸ್ಟ್ ಮಾಡೋಣ ಅಂತ ಬೇಗನೆ ಮಲ್ಕೊಂಡ್ವಿ. ಎಲ್ಲೋ ಗುಡ್ ಮಾರ್ನಿಂಗ್. ಈಗಾಗಲೇ ಟೈಮ್ 9:30 ಆಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಅರ್ಲಿ ಮಾರ್ನಿಂಗ್ 6:30ಗೆ ಇಲ್ಲಿಂದ ಹೊರಟರು. ನಾನೀಗ ಟಿಫನ್ ಮಾಡ್ಕೊಂಡು ತಿಂದು ಕೂತಿದ್ದೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.